ಚಾರಿಟೇಬಲ್ ಟ್ರಸ್ಟ್ ರೇಟೆಡ್ ಮಂಗಳೂರು ಇದರ ವಾರ್ಷಿಕೋತ್ಸವ ನಡೆಸುವಂಥ ಕಾರ್ಯಕ್ರಮ ವರ್ಷ ಪ್ರತಿ ನಡೆಯುವಂಥದ್ದು. ನಾಡ್ದು ಮಂಗಳಾದೇವಿಯಲ್ಲಿ 14ನೇ ತಾರೀಕು ಸಂಜೆ 4ವರೆಗೆ ಪ್ರಾರಂಭ ಆಗ್ತದೆ. ಅದರ ವಿಚಾರದೊಂದಿಗೆ ಮಾತಾಡಲಿಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಹರಿಕೃಷ್ಣ ಧರ್ಮದರ್ಶಿಗಳು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ನೆಲೆಯಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಬಂದು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಆಮೇಲೆ ಕೇಶವ ಹೆಗ್ಡೆ ಅವರು ನಮ್ಮ ಕಲಾ ಸಂಗಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಬೇರೆ ಬೇರೆ ಕಡೆ ಅವರೊಂದು ಬೇರೆ ಬೇರೆ ಸಂಘಟನೆಗಳಲ್ಲಿ ಯಕ್ಷಗಾನ ಬಯಲಾಟವನ್ನು ಮಾಡ್ತಾ ಇದ್ದಾರೆ. ನಾಡ್ದು ಕೂಡ ಬಯಲಾಟ ಅಂಗದ ಸಂಧಾನ ಬಡಜಟ್ಟಿದ್ದು ನಡೀಲಿಕ್ಕಿದೆ. ನಾನು ರವಿಯಲ್ಲಿ ವರ್ಕಾಡಿ ಯಕ್ಷಗಾನ ಕಲಾವಿದ, ಸುಧಾಕರ್ ರಾಪೇಜ್ ಅವರು ನಿರೂಪಕರು ಮತ್ತು ನಿವೃತ್ತ ಮುಖ್ಯೋಪಾಧ್ಯಾಯರು. ಹಾಗಾಗಿ ಈಗ ವಿದ್ಯಾದಾಯಿನಿ ಶಾಲೆಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಚರಣ್ ದಾಸ್ ಅಂತ ನಿವೃತ್ತ ಪ್ರಾಂಶುಪಾಲರು ITIಯಿಂದ. ಈ ಅಶೋಕ್ ಚರಣ್ ನೈಟ್ ನೀವು ಕೇಳಿರ್ಬೋದು, ಇದರಲ್ಲಿ ಬರುವ ಚರಣ್ ಅವರೇ. ಹಾಗಾಗಿ ಅವರಿಗೆ ಈಗ ನಮ್ಮ ಕಲಾ ಸಂಘವನ್ನು ಜೋಡಿಕೊಂಡಿದ್ದಾರೆ. ಇವರು ಪ್ರಶಾಂತ್ ಶೆಟ್ಟಿ ಅಂತ ಯಕ್ಷಾಭಿನಯ ಅನ್ನೋ ಒಂದು ಸಂಸ್ಥೆಯನ್ನು ಮಂಗಳೂರಲ್ಲಿ ಕಟ್ಟಿಕೊಂಡು ಆ ಮೂಲಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಲಾ ಸಂಗಮದ ವಿಚಾರ ತಿಳಿಸಲಿಕ್ಕಾಗಿ ನಾವು ನಿಮ್ಮ ಮುಂದೆ ಇದ್ದೇವೆ. ಕೇಶವ ಹೆಗ್ಡೆಯವರು ವಿವರವನ್ನು ಕೊಡ್ತಾರೆ. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರ ಮತ್ತು ಸುಸ್ವಾಗತ. ಕಲಾ ಸಂಗಮ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇದರ ಸಹಭಾಗಿತ್ವದಲ್ಲಿ ನಾವು ಬರುವ 14ನೇ ತಾರೀಕು ಭಾನುವಾರ ಸಂಜೆ 4:30 ಗಂಟೆಯಿಂದ ಸನ್ಮಾನ ಮತ್ತು ಯಕ್ಷಗಾನ ಪ್ರದರ್ಶನ ಎಂಬ ಶೀರ್ಷಿಕೆಯಡಿಯಲ್ಲಿ ಮಂಗಳೂರಿನ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಕ್ಷಗಾನ ಪ್ರದರ್ಶನ ಬಡಗುತಿಟ್ಟಿನ ಪ್ರದರ್ಶನ ಇರ್ತದೆ. ಪ್ರಸಂಗ ಅಂಗದ ಸಂಧಾನ. ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಲಾಗಿದೆ. ಇಷ್ಟರವರೆಗೆ ನಾನು ತಿಳಿದಂತೆ ಅನೇಕ ಹಿರಿಯ ಕಲಾವಿದರನ್ನು ಅಲ್ಲಿ ವಿಚಾರಿಸಿದಾಗ ಅಂಗದ ಸಂಧಾನ ಎನ್ನುವ ಕಥೆಯನ್ನು ಯಾರೂ ಈ ಕಥಾಭಾಗವನ್ನು ರಂಗಸ್ಥಳದಲ್ಲಿ ಯಕ್ಷಗಾನ ಪ್ರದರ್ಶನವಾಗಿ ಪ್ರಯೋಗ ಮಾಡಿದ್ದಿಲ್ಲ. ಇದು ಪ್ರಥಮವಾಗಿ ನಾವು ಹೊಸ ಪರಿಕಲ್ಪನೆಯೊಂದಿಗೆ ಹೊಸ ಪದ್ಯಗಳನ್ನು ಬರೆಸಿ ಮೂಲ ಕಥೆಗೆ ಧಕ್ಕೆ ಬಾರದ ಹಾಗೆ ಮತ್ತು ಯಕ್ಷಗಾನದ ಚೌಕಟ್ಟಿನೊಳಗೆ ಇರುವ ಹಾಗೆ ಇದನ್ನು ನಾವು ಪ್ರದರ್ಶಿಸಲಿಕ್ಕಿದ್ದೇವೆ. ಮಂಗಳೂರಿನಲ್ಲಿ ಇದು ಪ್ರಥಮ ಬಾರಿಗೆ ಪ್ರದರ್ಶನ ಆಗಲಿಕ್ಕಿದೆ. ಸಿರ್ಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ ಇದರ ಮೊದಲ ಪ್ರದರ್ಶನ ಆಗಿದೆ. ಈ ಪ್ರದರ್ಶನದಲ್ಲಿ ಕಲಾವಿದರೆಲ್ಲ ಹವ್ಯಾಸಿ ಕಲಾವಿದರು, ಒಳ್ಳೆಯ ಪ್ರತಿಭಾನ್ವಿತ ಯುವ ಹವ್ಯಾಸಿ ಕಲಾವಿದರನ್ನು ಇಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಎಲ್ಲ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಮಂಗಳೂರಿನ 3 ಜಿಲ್ಲೆಯ ಕಲಾವಿದರಿದ್ದಾರೆ. ಇದು ಒಂದು ವಿಶೇಷವೇ. ಮತ್ತು ಇದೇ ಸಂದರ್ಭದಲ್ಲಿ ನಾವು BC ರೋಡ್ನಲ್ಲಿ ವಾಸವಾಗಿರುವಂಥ ತೆಂಕುತಿಟ್ಟಿನ ಹಿರಿಯ ಪ್ರಸಿದ್ಧ ಕಲಾವಿದರಾದಂಥ ಕೆ ಶಿವರಾಮ್ ಜೋಗಿ ಅವರನ್ನು ಸನ್ಮಾನಿಸಲಿದ್ದೇವೆ. ಬಡಗುತಿಟ್ಟಿನ ಯಕ್ಷಗಾನ ಪ್ರದರ್ಶನ ಜೊತೆಯಲ್ಲಿ ತೆಂಕುತಿಟ್ಟಿನ ಹಿರಿಯ ಕಲಾವಿದರಿಗೆ ಸನ್ಮಾನ. ಈ ರೀತಿಯ ನಾವು ತೆಂಕು ಮತ್ತು ಬಡಗಿನ ಸಂಯೋಜನೆ ಪ್ರದರ್ಶನವನ್ನು ಅನೇಕ ತೆಂಕುತಿಟ್ಟಿನ ಯಕ್ಷಗಾನವನ್ನು ನಾವು ನಮ್ಮ ಸಂಸ್ಥೆಯಿಂದ ಆಡಿಸಿದ್ದೇವೆ ಮಂಗಳೂರಿನಲ್ಲಿ. ಹಾಗೂ ಬಡಗು ಮತ್ತು ತೆಂಕು ಎನ್ನುವ ಭೇದ ಭಾವ ಬರಬಾರದು. ಯಕ್ಷಗಾನ ಸಮಗ್ರವಾಗಿ ನಾವು ಯಕ್ಷಗಾನವನ್ನು ಆನಂದಿಸಬೇಕು ಅಥವಾ ಆಸ್ವಾದಿಸಬೇಕು ಎನ್ನುವ ನೆಲೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಹಿಂದೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ನಮ್ಮ ಸಂಸ್ಥೆಯಿಂದ. ಇದನ್ನು 2011-12ರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ತೆಂಕು ಮತ್ತು ಬಡಗುತಿಟ್ಟಿನ ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರತಿಭಾವಂತ ಯುವ ಕಲಾವಿದರನ್ನು ನಾವು ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ. ಹಾಗೆ ಪುಸ್ತಕ ಪ್ರಕಟಣೆಯನ್ನು ಮಾಡಿದೆ. ಯಕ್ಷಸಿಂಚನ ಅನ್ನುವ ಯಕ್ಷಗಾನದ ಸಮಗ್ರ ತೆಂಕು ಮತ್ತು ಬಡಗಿನ 2 ತಿಟ್ಟುಗಳಲ್ಲಿ ಬರುವಂಥ ಉಪಯೋಗಿಸುವಂಥ ವಾದನಗಳು, ಸಾಮಗ್ರಿಗಳು ಅಥವಾ ವೇಷಭೂಷಣಗಳು ಯಾವ ಥರ ಇರ್ತದೆ ಅನ್ನುವ ಒಂದು ಪ್ರಾಥಮಿಕ ಮಾಹಿತಿ, ಪ್ರಶಸ್ತಿಯನ್ನು ಯಾವುದು ಕೊಡ್ತಾರೆ, ಯಾರ್ಯಾರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ, ಈ ಥರ ಮಾಹಿತಿಗಳು ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಬರಲಿ ಅನ್ನುವ ಉದ್ದೇಶದಿಂದ ಅದನ್ನು ನಾವು ಪ್ರಕಟಿಸಿದ್ದೇವೆ.
ಹಾಗೂ ಕೆರೆಮನೆ ಶಂಭು ಹೆಗಡೆಯವರ ಸ್ವಸ್ಮರಣ ಗ್ರಂಥವನ್ನು ನಾವು ಮಂಗಳೂರಿನಲ್ಲಿ ಪ್ರಕಟಿಸಿದ್ದೇವೆ. ಹೀಗೆ ಪುಸ್ತಕಗಳ ಪ್ರಕಟಣೆ, ಯಕ್ಷಗಾನ ಪ್ರದರ್ಶನ, ಯುವ ಪ್ರತಿಭೆಗಳಿಗೆ ಪುರಸ್ಕಾರ, ಹಿರಿಯ ಕಲಾವಿದರಿಗೆ ಸನ್ಮಾನ, ಈ ರೀತಿಯ ವೈವಿಧ್ಯಮಯ ಮತ್ತು ಸಮಗ್ರ ಚಿಂತನೆಯಿಂದ ನಾವು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷ ಈಗ ಬರುವ 14ನೇ ತಾರೀಕು ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು CA ನಾಯ್ಕ್ ಹಿರಿಯ ಲೆಕ್ಕಪತ್ರ ಪರಿಶೋಧಕರು ಮಂಗಳೂರು ಇವರು ವಹಿಸಲಿದ್ದಾರೆ. ಹಾಗೂ ದೀಪ ಪ್ರಜ್ವಲನೆಯನ್ನು ನಮ್ಮ ಧರ್ಮದರ್ಶಿಗಳ ಡಾಕ್ಟರ್ ಹರಿಕೃಷ್ಣ ಕುಂಡೂರವರು ದೀಪ ಪ್ರಜ್ವಲನೆ ಮಾಡುವರಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಮಾಜಿ MLAಗಳಾದಂಥ ಮೊಯ್ದೀನ್ ಬಾವ್ ಅವರು ಬರುವರಿದ್ದಾರೆ. ಹಾಗೂ ನಮ್ಮ ಮಿತ್ರರೇ ಆದಂಥ ಶ್ರೀಯುತ ದಿನೇಶ್ ಪೈ ಅವರು ಅಧ್ಯಕ್ಷರು, ರಂಗಸ್ಥಳ ಮಂಗಳೂರು ಇದರ ಅಧ್ಯಕ್ಷರಾಗಿದ್ದಾರೆ. ಮತ್ತು ಪ್ರೊಪರೇಟರು ಅಖಿಲ ಅಸೋಸಿಯೇಟ್ಸ್ ಅವರು ಬರೋರಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪದ್ಮನಾಭ್ ಕಾಮತ್, ಹೃದ್ರೋಗ ವೈದ್ಯರು, KMC, ಇವರು ಸಹ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ದರೆ ಪ್ರೇಕ್ಷಕರು ಬರಬೇಕು ಅಂದರೆ ಅವರಿಗೆ ಮಾಹಿತಿ ಸಿಗಬೇಕಂದ್ರೆ ಪತ್ರಿಕಾ ಮಾಧ್ಯಮ, ಸುದ್ದಿವಾಹಿನಿ ಮತ್ತು TV ಚಾನೆಲ್ಗಳು ಹೀಗೆ ವಾಹಿನಿಗಳ ಮೂಲಕ ತಿಳಿಬೇಕು. ಹಾಗಾಗಿ ಮಾಧ್ಯಮ ಮಿತ್ರರಾದ ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನೀವು ನಮ್ಮೊಂದಿಗೆ ಸಹಕರಿಸಬೇಕು. ಮತ್ತು ಆ ದಿನವೂ ತಾವು ಬಂದು ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿಸ್ತೇನೆ. ಹಿಂದೆ ಆರಂಭವಾದಂಥ ಸಂಸ್ಥೆ, ನಾವೆಲ್ಲ ಅದರ ಟ್ರಸ್ಟಿಗಳಾಗಿದ್ದೇವೆ. ಶ್ರೀಯುತ ಕೇಶವ ಹೆಗಡೆಯವರು ITI ಮಂಗಳೂರಿನಲ್ಲಿರೋಲ್ಲಿ ಲೆಕ್ಚರರ್ ಆಗಿದ್ದರು. ಆಟದಲ್ಲಿ ನಿಮ್ಗೆ ಗೊತ್ತಿದೆ, ತೆಂಕು, ಬಡಗು, ಬಡಾ ಬಡಗು ಅಂತ. ಇಲ್ಲಿ ಮಂಗಳೂರಿನಲ್ಲಿ ಬಡಗಿನ ಆಟ 1-2 ಆಗ್ತಾಯಿತ್ತು, ಭಾಳ ಕಡಿಮೆ ಆಗ್ತಾಯಿತ್ತು. ಒಂದು 25 ವರ್ಷಗಳ ಹಿಂದಿನ ವಿಷಯ ಮಾತಾಡ್ತಾ ಇರೋದು. ಹಾಗಾಗಿ ಬಡಗಿನ ಜನರು ಇಲ್ಲಿದ್ದರು, ಬಡಗು ತಿಟ್ಟು ಬೇಕು ಅಂತ ಹೇಳೋ. ಆಗ ಕೇಶವ ಹೆಗ್ಡೆಯವರು ನಮ್ಮ ಜೊತೆ ಸಂಪರ್ಕ ಮಾಡಿ ನಿಮ್ಮ ಸುಪಾದಿಯಲ್ಲಿ ಒಂದು ಕಚೇರಿ ಉದ್ಘಾಟನೆ ಮಾಡಿ ನಾವು ಬಡಗದಿಟ್ಟಿನ ಒಂದು ವ್ಯವಸ್ಥೆಯನ್ನು ಮಾಡುವ ಎಂಬ ದೃಷ್ಟಿಯಿಂದ ಇದನ್ನು ಪ್ರಾರಂಭಿಸಿ. ಚೊಚ್ಚಲ ವರ್ಷದಲ್ಲಿಯೇ ಬಡಗಿನ ಒಬ್ಬರು ಕೃಷ್ಣ ಭಂಡಾರಿ ಅಂತ ಒಬ್ಬರು ಭಾಗವತರು ಇದ್ದರು. ಅವರನ್ನು ಮಂಗಳೂರಿಗೆ ಕರೆಸಿ ಇಲ್ಲಿ 1 ತಿಂಗಳು ಅವರನ್ನು ಕೂರಿಸಿ ಇಲ್ಲಿ ಅದಕ್ಕೆ ಅಪೇಕ್ಷೆ ಇರುವಂಥ ಮಕ್ಕಳಿದ್ದರು, ಬಡಗದಿಟ್ಟಿದ್ರು. ಆ ಮಕ್ಕಳಿಗೆ ತರಬೇತಿ ಕೊಟ್ಟು ಒಂದು ಪ್ರಬುದ್ಧವಾದಂಥ 1.5 ಗಂಟೆಯ ಸಿದ್ಧವಾದ ಆಟವನ್ನು ಮಾಡುವ ಅಂತ ಹೇಳಿ ಆರಂಭಿಸಿತು. ಆ ಕಾಲದಲ್ಲಿ ಅದು ಒಳ್ಳೆ ಮೆರುಗನ್ನು ಕೊಟ್ಟಿತ್ತು. ತುಂಬ ತಾಯಂದಿರಿಗೆ, ಹೆತ್ತವರಿಗೆಲ್ಲ ತುಂಬ ಸಂತೋಷ ಆಯಿತು, ನಮ್ಮ ಮಕ್ಕಳಿಗೆ ಬಡಗದಿಟ್ಟಿನ ಆಟ ಸಿಕ್ಕಿತು ಅಂತ. 1.5 ಗಂಟೆ ಅಷ್ಟು ಸಿದ್ಧವಾದ ಆಟವನ್ನು ಮಾಡಿದ ಒಂದು ಕೀರ್ತಿ ಈ ಸಂಗಮಕ್ಕಿದೆ. ಎರಡನೇದು, ಈ ಸಂಗಮದ ಒಂದು ಬಹಳ ಮುಖ್ಯವಾದ ಕೆಲಸ ಏನಂತ ಹೇಳಿದರೆ, ಬಡಗದಿಟ್ಟಿನ ಯಾವುದಾದ್ರೂ ಮೇಳಗಳು, ಕಲಾವಿದರು ಅಥವಾ ಕೂಟಗಳು ಮಂಗಳೂರಿಗೆ ಆಗಮಿಸಿದರೆ ಆಗ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡುವ ಉದ್ದೇಶವೂ ಇದರಲ್ಲಿತ್ತು. ಹಾಗಾಗಿ ಅದಕ್ಕೆ ಸೀಮಿತವಾಗಿರಲಿಲ್ಲ. ತೆಂಕುದಿಟ್ಟಿನ ಆಟವೂ ಮಾಡ್ತಾಯಿದ್ದೆವು. ಅದರಲ್ಲಿ ಪ್ರಭೇದವನ್ನು ಮಾಡದೆ ಜನರಿಗೆ ಎರಡನ್ನು ಕೊಡುವ, ಬಡಗು, ಬಡಾ ಬಡಗನಲ್ಲಿ ಕೊಡುವಂಥ ಕೆಲಸ ಇದನ್ನು ಮಾಡಿದೆ. ಈಗ ನಾಡ್ದು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನಾವು ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯಪ್ಪ ಅಂತ ಬಣ್ಣದ ವೇಷದಲ್ಲಿ ಬಹಳಷ್ಟು ಮೆರುಗು ಪಡೆದ ಬಡಗುದಿಟ್ಟಿನ ಒಬ್ಬರು ಕಲಾವಿದ. ಅವರು ಎಲ್ಲಿ ತನಕ ಇದ್ದಾರೆ ಅಂದರೆ, ಅವರು ಆವಾಗೇ ದಕ್ಷಿಣ ಕಡೆ ಒಂದೇ ಜಿಲ್ಲೆ ಆಗಿತ್ತು, ಕೆನರಾ ಜಿಲ್ಲೆ ಆಗಿತ್ತು ಹಿಂದೆ, ಅದರಲ್ಲೇ ಮೆರೆದವರು. ಈಗ ಅವರಿಗೆ 100 ವರ್ಷ ಆಯಿತು ಅವರು ಇರ್ತಿದ್ರೆ. ಹಾಗಾಗಿ ಅವರ ಮಕ್ಕಳು ಈಗ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. 100 ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಡೆಲ್ಲಿಯ ಅಕಾಡೆಮಿಯಲ್ಲಿ ಕೂಡ ಅವರ ಫೋಟೋ ಇದೆ, ಅವರ ಇದು ಚಿತ್ರ ಇದೆ. ಬೇರೆ ಬೇರೆ ಅಕಾಡೆಮಿಯಲ್ಲಿ ಕೂಡ ಅವರು ಮಾನ್ಯತೆ ಪಡೆದವರು. ಅವರ ಒಂದು ಸಂಸ್ಮರಣೆ ಕೂಡ ನಾವು ಇದಕ್ಕೆ ಜೊತೆಯಾಗಿ ಸೇರಿಸಿಕೊಂಡಿದ್ದೇವೆ. ಅವರು ಮಂಗಳೂರಿಗೆ ಬರ್ತಾರೆ. ಹಾಗೆ ಮಂಗಳೂರಿಗೆ ಬಂದವರಿಗೂ ಕೂಡ ಇದು ಆಶ್ರಯ ಕೊಡುವಂಥ ಒಂದು ಸಂಸ್ಥೆ. ನಾರಾಯಣಪ್ಪನವರ ಮಕ್ಕಳು ರಾಜಗೋಪಾಲ್, ಮಂಜುನಾಥ ಎಲ್ಲ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ತನ್ನ ತಂದೆಯ ಮತ್ತು ಬಣ್ಣದ ವೇಷದ ಅದರ ಒಂದು ವಿಶೇಷತೆ, ಅಲ್ಲಿ ಬಡಗಿನಲ್ಲಿ ಬಣ್ಣ ಕಡಿಮೆ,
ಇಲ್ಲಿ ಅದರ ಬಣ್ಣದ ವೇಷ ಭಾಳ ತೆಂಕಿನಲ್ಲಿ ಆಟದಲ್ಲಿ ಬಣ್ಣದ ವೇಷ ಪ್ರಮುಖವಾಗ್ತಿದೆ. ಆದರೆ ಆ ಬಣ್ಣದ ವೇಷವನ್ನು ಬಹಳ ಒಳ್ಳೆಯ ರಂಜನೆಯನ್ನು ಕೊಟ್ಟವರು ಅವರು. ಅವರ ನೆನಪು ಮತ್ತು ಅದರ ಜೊತೆಗೆ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಸಹಕಾರ ಹೀಗೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು ಇದನ್ನು ಜೋಡಣೆಯನ್ನು ನಾವು ಸ್ಪೆಷಲ್ ಆಗಿ ವಿಶೇಷವಾಗಿ ಇದಕ್ಕೆ ಜೋಡಿಸಿಕೊಂಡಿದ್ದೇವೆ. ಮತ್ತು ಈಗಾಗಲೇ ನಿಮಗೆ ಪರಿಚಯ ಮಾಡಿದರು, ಪುನರವರು ಆರಂಭದಿಂದ ಇದಕ್ಕೆ ಸಹಕಾರ ಕೊಟ್ಟವರು ಮತ್ತು ಇದನ್ನು ಮಾಡಬೇಕು ಅಂತ ಹೇಳಿದವರು ರವಿಯಲ್ಲಿ ನಮ್ಮ ಟ್ರಸ್ಟಿಗಳೇ. ಪ್ರಖ್ಯಾತ ಈ ಆಟ ಆಗ್ತಾ ಇರುವಾಗ ಕೆಲವು ಹೆತ್ತವರು ಮಕ್ಕಳನ್ನು ನಮ್ಮ ಮಕ್ಕಳಿಗೆ ಒಂದು ವೇಷ ಹಾಕಿಸಿಕೊಡಿ, ಕಲಿಸಿಕೊಡಿ ಅಂತೇಳಿ ಹಾಗೆ ಬಂದವರಲ್ಲಿ ಪ್ರಖ್ಯಾತ ಕೂಡ ಒಬ್ಬರು ನಮ್ಮ ಜೊತೆ. ಹೀಗೆ ಅಂತಹ ಮಕ್ಕಳನ್ನೆಲ್ಲ ಸೇರಿಸಿ ಇವತ್ತು ಮಾಡ್ತಾ ಇದ್ದೇವೆ. ಶ್ರೀತಾ ಚರಣ್ರವರು ಆಟದಲ್ಲಿ ವೇಷ ಹಾಕದಿದ್ದರು, ಆಟ ತುಂಬ ನೋಡಿದ್ದಾರೆ ಮತ್ತು ಇವತ್ತಿಗೂ ಒಂದು ದಾಖಲಾತಿ ಅವ್ರದ್ದು. ಹಾಗೆಲ್ಲ ನೈಟ್ಸ್ ಅಂತ ಇರಲಿಲ್ಲ, ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ ಅಶೋಕ್ ಚರಣ್ ನೈಟ್ ಅಂತ ಬಹಳ ಎಲ್ಲ ಕಡೆ ಹೊರ ಜಿಲ್ಲೆಗಳಿಗೆ ಇಲ್ಲಿಂದ ಹೋದದ್ದು ಆ ಕೀರ್ತಿ. ಅವರು ಇದರ ಒಬ್ಬರು ನಮ್ಮ ಜೊತೆ ಇದ್ದವರು. ಹೀಗೆ ಇದನ್ನು ಒಳ್ಳೆಯದಾಗಿ ಕೊಡೋದಕ್ಕೆ ಉತ್ತಮವಾಗಿ ಸಿದ್ಧವಾಗಿಗೊಳಿಸಿದ 4 ದಿನ ಆಟದ ಜೊತೆಗೆ ಇದನ್ನು ಮಾಡ್ತೇವೆ. ಮತ್ತು ಇಂತಹ ಪ್ರಸಂಗಗಳು ಸಹ ಹೊಸ ಹೊಸ ಪ್ರಸಂಗಗಳು ಇವತ್ತು ಬೇಕು ಜನರಿಗೆ. ಅಂದರೆ ಅದರ ರೂಪ ಹೇಗಿದೆ, ಹೊಸ ಶೈಲಿದ್ದು ಮಾಡಲಿಕ್ಕೆಲ್ಲ ಅಂಥದ್ದನ್ನೆಲ್ಲ ಇವತ್ತು ಮಾಡೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದು ವರ್ಷಂಪ್ರತಿ ಆಟದಿಂದ ಆಟ ಅಲ್ಲ, ಇವರು ಮೇಳ ಕೂಡ ಮಾಡಿದರು. ಕೇಶವ ಹೆಗ್ಡೆ ರಿಟೈರ್ಡ್ ಆದ ತಕ್ಷಣ ಒಂದು ಮೇಳ ಮಾಡಿ ಬೇರೆ ಬೇರೆ ಊರಿಗೆ ಹೋದದ್ದು. ಅದು ಲಾಭದಾಯಕವಲ್ಲದೊಂದು ಗೊತ್ತು ನಿಮಗೆ, ಯಾಕಂದರೆ ಹವ್ಯಾಸಿಗಳೇ ಮೇಳದ ಕಲಾವಿದಂತ ಹವ್ಯಾಸನ ಇಟ್ಕೊಂಡು ರಾತ್ರಿ ಎಷ್ಟೋ ಆಟಗಳನ್ನು ಆಡಿಸಿ ತಿರುಗಾಡಿಕೊಂಡು ಬರುವಂಥ ಒಂದು ಕಲಾ ಸಂಗಮ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯಕ್ರಮ ಇದೆ. ತಾವುಗಳೆಲ್ಲ ಸಹಕರಿಸಬೇಕು ಎಂದು ವಿಶೇಷವಾಗಿ ವಿನಂತಿಸ್ತೇವೆ. ಬೇರೆ ಏನಾದ್ರು ಕೇಳೋದಿದ್ದರೆ ದಯವಿಟ್ಟು ಕೇಳಿ. ಮತ್ತೆ ಧನ್ಯವಾದಗಳು.